ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದೇವರ ವಾಕ್ಯಕ್ಕೋಸ್ಕರ ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯಗಳನ್ನು ನಾವು ಓದ್ಕೊಳ್ಳೋಣ. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯಜನರಲ್ಲಿ ಪ್ರಸಿದ್ಧಿಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಯಿಸಿದಾಗಲೇ. ಅಪೊಸ್ತಲನಾದ ಪೌಲನು ತನ್ನನ್ನು ಯಾವಾಗ ಕರೆದಿದೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದಾವೆ. ತಾಯಿಯ ಗರ್ಭದಲ್ಲಿದ್ದಾಗಲೇ ಅಪೊಸ್ತಲನಾದ ಪೌಲನನ್ನು ದೇವರು ಪ್ರತ್ಯೇಕಿಸಿದರು. ಇದು ನಮಗೆ ನಿಜ ಅನ್ನಿಸ್ಕೊಳ್ಳೋಕ್ಕಿಲ್ಲ. ಯಾಕಂದರೆ ಅಪೊಸ್ತಲನಾದ ಪೌಲನು ಅವನು ಸಭೆಗಳಿಗೆ ಹಿಂಸೆ ಪಡಿಸ್ತಾ ಇದ್ದ. ಸಭೆಯಲ್ಲಿ ಯೇಸು ಸ್ವಾಮಿನ ಆರಾಧನೆ ಮಾಡುವವರನ್ನ ಮಹಾಯಾಜಕರ ಅಧಿಕಾರ ಪತ್ರವನ್ನು ತಗೊಂಡು ಎಲ್ಲ ಎಳ್ಕೊಂಬಂದು ಶರಮನೆಗೆ ಆಗ್ತಾ ಇದ್ದ. ಅವನು ಹೇಳ್ತಾ ಇದ್ದಾನೆ, ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ದೇವರು ಪ್ರತ್ಯೇಕಿಸಿದರು. ನೋಡ್ರಿ, ತಾಯಿಯ ಗರ್ಭದಲ್ಲಾಗಲೇ ಪ್ರತ್ಯೇಕಿಸಿದ್ರು ಕೂಡ ಅವನು ಮಾಡಿರೋದು ಅದಲ್ಲ. ಅದಕ್ಕೆ ದೇವರು ಏನು ಮಾಡಿದ್ರು, ಅವನ್ನ ಹಿಡಿದರು. ಅವನು ಹೇಳ್ತಾನೆ, ತಾಯಿಯ ಗರ್ಭದಲ್ಲಿದ್ದಾಗಲೇ ದೇವರು ನನ್ನನ್ನು ಆರಿಸಿಕೊಂಡನು, ಪ್ರತ್ಯೇಕಿಸಲ್ಪಟ್ಟನು. ಓದ ವಾಕ್ಯವನ್ನು, ತಾಯಿಯ ಗರ್ಭದಲ್ಲಿದ್ದಾಗ ನನ್ನನ್ನೇ ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು. ದೇವರ ಕೃಪೆಯಿಂದ ನಮ್ಮನ್ನು ಕರೆದಿದ್ದಾರೆ. ಹಲ್ಲೆಲೂಯಾ. ದೇವರ ಕೃಪೆಯಿಂದ ನಮ್ಮನ್ನು ಕರೆದಿದ್ದಾರೆ. ಕೃಪೆ ಇಲ್ಲದಲ್ಲಿ ಯಾರಿಗೂ ಜೀವಿಸೋಕ್ಕೆ ಸಾಧ್ಯವಿಲ್ಲ. ಕೃಪೆಯಿಂದ ಅಪೊಸ್ತಲನಾದ ಪೌಲನನ್ನು ಕರೆದಿದ್ದಾನೆ. ಆಮೇಲೆ ಏನಕ್ಕೋಸ್ಕರ ಕರೆದನು? ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಿಪಡಿಸುವನಾಗಬೇಕೆಂದು. ಹಲ್ಲೆಲೂಯಾ. ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಪಡಿಸಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಯಿಸಿದಾಗಲೇ. ಅರ್ಥವಾಯ್ತಾ? ಅಪೊಸ್ತಲನಾದ ಪೌಲನು ಇವತ್ತಿನ IAS ಡಿಗ್ರಿಗಿನೂ ಓದಿರೋನು. ಗಮಾಲಿಯಲ್ನ ಪಾದಪೀಠದಲ್ಲಿ ಕೂತ್ಕೊಂಡು ಕಲಿತಿರುವನಾಗಿದ್ದಾನೆ ಅಪೊಸ್ತಲನ ಪೌಲನು. ಅವನ ವಾಕ್ಯವನ್ನು ನಾವು ಭಾಳ ಗಮನವಿಟ್ಟು ಒಂದೊಂದು ಅಕ್ಷರ ಬಿಡಿಸಿ ಓದಿದ್ರೇ ಅರ್ಥವಾಗೋದು. ಇದು ಬರೆದು ಸುಮಾರು 2000 ವರ್ಷ ಆದರೂ ಕೂಡ ಇವತ್ತಿಗೋಸ್ಕರ ಬರೆದಿದ್ದಂಗಿದ್ದಾವೆ. ಹಲ್ಲೆಲೂಯಾ. ಏನಕ್ಕೆ ಅಪೊಸ್ತಲನಾದ ಪೌಲನನ್ನು ಕರೆದಿರೋದು? ಯೇಸು ಕ್ರಿಸ್ತನನ್ನು ಅನ್ಯ ಜನರಲ್ಲಿ ಏನು ಮಾಡ್ಬೇಕಂದ್ರೆ ಪ್ರಸಿದ್ಧಪಡಿಸಬೇಕು. ಇದಕ್ಕೆ ದೇವರು ನಮ್ಮನ್ನು ಕರೆದಿರೋದು. ಇಲ್ಲಿ ಕುಂದಿರೋರೆಲ್ಲರನ್ನು ತಾಯಿಯ ಗರ್ಭದಲ್ಲಿದ್ದಾಗಲೇ ದೇವರು ಕರೆದಿದ್ದಾರೆ. ನಿಮಗೆ ಗೊತ್ತಿಲ್ಲ ಅಷ್ಟೇ. ತಾಯಿಯ ಗರ್ಭದಲ್ಲಿದ್ದಾಗ ಕರೆದ್ರೆ ನಮಗೆ ಗೊತ್ತಾಗುತ್ತಾ? ಈಗ ಇಲ್ಲಿ ಬಂದಿದೆಯಲ್ಲ, ಇವಾಗ ನಮಗೆ ಗೊತ್ತಾಗೈತೆ. ಅಪೊಸ್ತಲನಾದ ಪೌಲನಿಗೆ ಇದು ಗೊತ್ತಿರಲಿಲ್ಲ. ಯಾವಾಗ ದೇವರು ಅವನನ್ನು ಹಿಡಿದ್ರೋ ಆವಾಗ ಗೊತ್ತಾಯಿತು. ಇವತ್ತಲ್ಲ ನನ್ನನ್ನು ಕರೆದಿರೋದು, ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಕರೆದನು. ಅನ್ಯ ಜನರಲ್ಲಿ ಕ್ರಿಸ್ತನನ್ನು ಪ್ರಕಟಿಸಪಡಬೇಕಂದ ಪೌಲನನ್ನು ದೇವರು ಕರೆದರು. ದೇವ್ರ ಮಕ್ಕಳೇ, ನಮಗೆ ಯಾಕೆ ಕರೆದಿದ್ದಾರೆ? ಯೋಚನೆ ಮಾಡ್ರೆ, ನಮಗೆ ಯಾಕೆ ಕರೆದಿದ್ದಾರೆ ದೇವರು? ಅವ್ರವ್ರ ಕೆಲಸ ಮಾಡಿಕೊಂಡು ಬೆಳಿಗ್ಗೆ ಸಂಜೆ ಮಾಡಿಕೊಂಡು ಇಲ್ಲಾಂದ್ರೆ ಮನೆ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಕರೆದಿದ್ದೀರಾ? ಏನಕ್ಕೆ ಕರೆದಾರ್ರಿ? ನಿಮಗೆ ಸಿಕ್ಕಿರುವ ಬೆಳಕು ಇನ್ನೊಬ್ಬರಿಗೆ ತೋರಿಸ್ಬೇಕು. ಯೇಸು ಹೇಳಿದ್ದಾರೆ, ನಾನು ಲೋಕಕ್ಕೆ ಬೆಳಕಾಗಿದ್ದೀನಿ, ನೀವು ಕೂಡ ಲೋಕಕ್ಕೆ ಬೆಳಕಾಗಿದ್ದೀರಿ. ಕತ್ತಲೆಯಲ್ಲಿ ಈ ಬೆಳಕು ಹಿಡ್ಕೊಂಡು ನಾವು ಓಡಾಡೋದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಎಲ್ಲಿಗೆ? ಅನ್ಯ ಜನರಲ್ಲಿ. ಹಲ್ಲೆಲೂಯಾ. ಅನ್ಯ ಜನರಲ್ಲಿ. ಅದಕ್ಕೋಸ್ಕರ ಪೌಲನನ್ನು ದೇವರು ಕರೆದರು. ಹಲ್ಲೆಲೂಯಾ. ಏನಕ್ಕೆ? ಹೆಂಗೆ ಕರೆದ್ರು ನೋಡಿ, ಮತವಾಕ್ಯ ಓದು. ಮಗನನ್ನು ನಾನು ಅನ್ಯ ಜನರನ್ನು ಪ್ರಸಿದ್ಧಿಪಡಿಸುವುದಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಯಿಸಿದಾಗಲೇ. ಆತನನ್ನು ನನ್ನೊಳಗೆ ಪ್ರಕಟಿಸುವುದು. ಇದು ಹೇಗೆ? ಯೇಸು ನಿನ್ನೊಳಗೆ ಇರಬೇಕಂದೆ. ಯೇಸು ನಿನ್ನೊಳಗಡೆ ಇರಬೇಕು. ನೀನು ಓಡಾಡಿದ್ರೇನು ಗೊತ್ತಾಗುತ್ತೆ, ಇದು ದೇವರ ಮಗಳು, ಇದು ಯೇಸುವಿನ ಮಗನು ಎಂಬುದಾಗಿ. ಯಾಕೆ? ಒಳಗೆ ಯಾರಿದ್ದಾರೆ? ಆ ಯೇಸು ಇದ್ದಾನೆ. ಎಷ್ಟು ಜನ ಹೇಳ್ತೀರಿ? ನನ್ನೊಳಗೆ ಆ ಯೇಸು ಇದ್ದಾನೆ. ನನ್ನೊಳಗೆ ಯೇಸು ಇದ್ದರೆ ನನಗೆ ಸುಮ್ಮನೆ ಇರೋಕ್ಕಾಗಲ್ಲ. ಈ ಪ್ರಪಂಚ ಎಂಥದ್ದು ಗೊತ್ತಾ ನಿಮಗೆ? ನೋಡ್ರಿ, ಅದೇ ಗಲಾತ್ಯರು ಬರೆದ ಇದರಲ್ಲಿ ನೋಡ್ರಿ, ಈ ಪ್ರಪಂಚ ನಮ್ಮನ್ನ ಕೆಟ್ಟದ್ದಾಗಿರುವ ಈಗಿನ ದುಷ್ಟಯುಗದೊಳಗೆ. ಎಂಥದ್ದಂತೆ? ಕೆಟ್ಟದಾಗಿರುವ ಈ ದುಷ್ಟಯುಗ. ಹಂಗಾರೆ ಈ ಪ್ರಪಂಚವೆಲ್ಲ ಕೆಟ್ಟದು.
ನಾವು ಕೆಟ್ಟದು ಇಲ್ಲ. ಆದರೆ ನಮ್ಮನ್ನೇನು ಮಾಡಿದ್ದಾರೆ? ಬಿಡಿಸಬೇಕೆಂದು ನಮ್ಮನ್ನು ದೇವರು ಕರೆದಿದ್ದಾರೆ. ತಾಯಿಯ ಗರ್ಭದಲ್ಲಿದ್ದಾಗಲೇ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ದೇವರು ನಮ್ಮನ್ನು ಕರೆದಿದ್ದಾರೆ. ಎಲ್ಲಿಂದ ಕರೆದಾರೆ? ಈ ಕೆಟ್ಟ ಪ್ರಪಂಚದಿಂದ. ನಾವು ಎಲ್ಲಿ ಬಂದಿದ್ದೀವಿ? ಸಭೆಗೆ ಬಂದಿದ್ದೀವಿ. ಇಲ್ಲ, ಸಭೆ ಅಂದರೆ ಏನು ಗೊತ್ತಾ ನಿಮಗೆ? ಸಭೆ ಯಾವಾಗ ಪ್ರಾರಂಭವಾಯಿತು? ಹೊಸ ಒಡಂಬಡಿಕೆ ಸಭೆ ಯಾವಾಗ ಪ್ರಾರಂಭ ಆಯಿತು? ಹೊಸ ಒಡಂಬಡಿಕೆ ಸಭೆ ಮಾರ್ಕನ ಮಾಡಿ ಮೇಲೆ ಒಂದು ಮನೆಯಲ್ಲಿ ಪ್ರಾರಂಭವಾಯಿತು. ಒಂದು ಮನೆಯಲ್ಲಿ ಪ್ರಾರಂಭವಾಯಿತು. 120 ಮಂದಿ ಜನ ಅಲ್ಲಿ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದಾಗ ಪವಿತ್ರಾತ್ಮನ ಶಕ್ತಿಯಲ್ಲಿ ಇಳಿದು ಬಂದು ಒಬ್ಬೊಬ್ಬರ ಮೇಲೆ ಕೂತ್ಕೊಂಡ್ರು. ಅಲ್ಲಿಂದ ಸಭೆ ಪ್ರಾರಂಭವಾಯಿತು. ಹಲ್ಲೆಲೂಯಾ. ಅಲ್ಲಿಂದ ಸಭೆ ಪ್ರಾರಂಭವಾಯಿತು. ಸಭೆ ಅಂದರೆ ಅರ್ಥ ಏನು ಗೊತ್ತಾ? ಎಕ್ಲಿಸಿಯಾ ಅಂದರೆ ಏನು ಗೊತ್ತಾ? ಈ ಪ್ರಪಂಚದಿಂದ ಆರಿಸಿಕೊಂಡವರು ಎಂಬುದಾಗಿ ಗ್ರೀಕ್ ವರ್ಡ್ ಅದು. ಸಭೆ ಅಂದರೆ ಏನು? ಎಕ್ಲಿಸಿಯಾ ಅಂದರೆ ಏನು? ಪ್ರಪಂಚದಿಂದ ಆರಿಸಿಕೊಂಡವರು. ಎಂದ ಪ್ರಪಂಚದಿಂದ? ಇಲ್ಲಿ ಏನು ಹೇಳ್ತಾ ಇದ್ರಲ್ಲ, ಪ್ರಪಂಚದಿಂದ ಕೆಟ್ಟದ್ದಾಗಿರೋ ಕೆಟ್ಟ ಪ್ರಪಂಚದಿಂದ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ. ಸುತ್ತಮುತ್ತ ಇರೋರೆಲ್ಲ ಎಂದವರು ನಿಮಗೆ ಗೊತ್ತಲ್ಲ. ಬಾಯಲ್ಲಿ ಒಳ್ಳೆ ಭಾಷೆ ಬರಲ್ಲ, ಜೀವನದಲ್ಲಿ ಸರಿ ಇರಲ್ಲ. ನಾವೇನಾದರೂ ಅವ್ರ ಜೊತೆಗೆ ಸೇರಿದರೆ ಮುಗಿದೇ ಹೋಯ್ತು. ಅಂಥವರಿಂದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಗಲಾತ್ಯ ಬರೆದ ಪತ್ರಿಕೆಯಲ್ಲಿ ಮುಖ್ಯವಾಗಿ ಇರುವ ವಿಷಯ ಏನಪ್ಪ ಅಂದರೆ ಸುವಾರ್ತೆ. 1ನೇ ಅಧ್ಯಾಯದಲ್ಲಿ ಎಷ್ಟು ಸರ್ತಿ ಸುವಾರ್ತೆ ವಿಷಯ ಬರೆದಿದೆ ಎಂಬುದಾಗಿ ನಾವು ನೋಡ್ಕೊಳ್ಳೋಣ. 1ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ನೋಡು. ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯ ಕಲ್ಪನೆಯಲ್ಲವೆಂದು ಮನುಷ್ಯನ ಕಲ್ಪನೆಯಲ್ಲ, ನಿಮಗೆ ತಿಳಿಯಪಡಿಸುತ್ತೇನೆ. ನಿಮಗೆ ತಿಳಿಯಪಡಿಸಿದ್ದೀನಿ. ಸುವಾರ್ತೆ ಅಂದರೆ ಏನ್ರಿ? ನಾನದನ್ನ ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರೂ ಉಪದೇಶಿಸಲಿಲ್ಲ, ಯಾರು ಉಪದೇಶ ಮಾಡಿಲ್ಲ. ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಿಸಿದ. ಯೇಸುವೇ ನಮಗೆ ಪ್ರಕಟಿಸಿದನು ಸುವಾರ್ತೆ. ಹಲ್ಲೆಲೂಯಾ. ಸುವಾರ್ತೆ. ಆವತ್ತು ಸುವಾರ್ತೆ, ಇವತ್ತು ಸುವಾರ್ತೆ. ಸುವಾರ್ತೆ ಅಂದರೆ ಏನು? ಗುಡ್ ನ್ಯೂಸ್ ಅಂದರೆ ಒಳ್ಳೆ ವಾರ್ತೆ. ಬೇರೆ ಎಲ್ಲ ಪೇಪರ್ಗಳೆಲ್ಲ ಈಗ ಓದೋಕ್ಕಾಗಲ್ಲ, ಟಿ ವಿನೂ ನೋಡೋಕ್ಕಾಗಲ್ಲ. ಏನಿರ್ತದೆ? ಅಲ್ಲಿ ಕೊಲೆ, ಇಲ್ಲಿ ಅತ್ಯಾಚಾರ, ಅಲ್ಲಿ ಬಾಂಬಿಟ್ರು, ಇಲ್ಲಿ ಬಾಂಬಿಟ್ರು, ಇದೇ ತಾನೆ. ಯಾವುದನ್ನು ಒಳ್ಳೆ ವಾರ್ತೆ ಯಾವುದನ್ನು ಇದೆಯಾ? ಇದೇ ಸುವಾರ್ತೆ. 2000 ವರ್ಷಗಳಿಂದ ಇಲ್ಲಿ ತನಕ ಒಳ್ಳೆ ವಾರ್ತೆ ಅಂದರೆ ಇದೇ. ಯೇಸುವಿನೇ ಆ ಸುವಾರ್ತೆ. ಯೇಸುವಿಂದ ಹೊಂದ್ಕೊಂಡ್ರು ಒಂದು ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಸುವಾರ್ತೆಯನ್ನು ಯೇಸುವಿನ. ಸುವಾರ್ತೆ ಅಂದರೆ ಏನು? ಗುಡ್ ನ್ಯೂಸ್. ನ್ಯೂಸ್ ಅಂದರೆ ಏನು? ವಾರ್ತೆ. ಇಲ್ಲ, ನ್ಯೂಸ್ ಅಂದರೆ ಒಂದೊಂದು ಸ್ಪೆಲ್ಲಿಂಗ್ ನೋಡ್ರೆ ಏನು ಸ್ಪೆಲ್ಲಿಂಗ್ ಅದು? NEWS ಎಲ್ಲ ಬಂದ್ಬಿಟ್ಟೈತಿ. N ಅಂದರೆ ಏನು ಗೊತ್ತಾ? ನಾರ್ತು. E ಅಂದರೆ ಈಸ್ಟು. W ಅಂದರೆ ವೆಸ್ಟು. ಇನ್ನು ಒಂದು ಉಳಿದೈತೆ, ಯಾವುದು? ಸೌತ್. ಹಾಗಾದರೆ ಪ್ರಪಂಚ ಅಷ್ಟು ಹರಡೋದೊಂದು ವಾರ್ತೆಯಾಗಿದೆ, ಸುವಾರ್ತೆ. ಹಲ್ಲೆಲೂಯಾ. ಇದು ಸಭೆ ಇಲ್ಲಿ ಇರೋದು ಮಾತ್ರವಲ್ಲ, ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲೂ ಈ ಸಭೆ ಐತೆ. ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲೂ ಈ ಸಭೆ ಐತೆ, ಸುವಾರ್ತೆ. ಹಲ್ಲೆಲೂಯಾ. ಮತ್ತು ಕೆಲವು ವಿಷಯಗಳನ್ನು ಈ ಗಲಾತ್ಯರ ಬರೆದ ಪತ್ರಿಕೆಯಿಂದ ನಾವು ನೋಡ್ಕೊಳ್ಳೋಣ. ಈ ಅಪೊಸ್ತಲನಾದ ಪೌಲನು ಎಷ್ಟು ಪತ್ರಿಕೆಗಳನ್ನು ಬರೆದಿದ್ದಾರೆ ಗೊತ್ತಾ ನಿಮಗೆ? ಎಷ್ಟು ಜೋರಾಗಿ ಹೇಳ್ರೆ? 14 ಪತ್ರಿಕೆಗಳನ್ನು ಬರೆದಿದ್ದಾನೆ. ಅಪೊಸ್ತಲನಾದ ಪೌಲನು ಎಷ್ಟು ಪತ್ರಿಕೆ ಬರೆದಾರೆ? 14 ಪತ್ರಿಕೆಯನ್ನು ಬರೆದಿದ್ದಾರೆ ಅಂತೆ. 14 ಪತ್ರಿಕೆಯಲ್ಲಿ 4 ಪತ್ರಿಕೆ ಎಲ್ಲಿ ಕೂತ್ಕೊಂಡು ಬರ್ದಾರೆ ಗೊತ್ತಾ ನಿಮಗೆ? ಸೆರೆಮನೆಯಲ್ಲಿ ಕೂತ್ಕೊಂಡು ಬರ್ದಾರೆ. ಯಾವ ಪತ್ರಿಕೆ ಅದು? ಗಲಾತ್ಯ, ಎಫೆಸ್ಯ, ಫಿಲಿಪ್ಪಿ, ಕೊಲೋಸಿಯ, ಆಮೇಲೆ ಫಿಲೋಮೋನು. 4 ಪತ್ರಿಕೆ ಸೆರೆಮನೆಯಲ್ಲಿ ಕೂತ್ಕೊಂಡು ಅಪೊಸ್ತಲನಾದ ಪೌಲನು ಬರೆದಿದ್ದಾನೆ. ಅಪೊಸ್ತಲನಾದ ಪೌಲನಿಗೆ ದೇವರು ಕರೆದಾಗ ಅವರು ಯಾರ್ದು ಕೇಳಲಿಲ್ಲ ಅಂದ. ಆ ವಾಕ್ಯ ಮತ್ತೊಂದು ಸರ್ತಿ ಓದು. ನಾನು ಮನುಷ್ಯರ ಆಲೋಚನೆ ವಿಚಾರಿಸದೆ. ಮನುಷ್ಯರ ಆಲೋಚನೆ ಎಂದು ಕೇಳೇ ಇಲ್ಲ. ದೇವರವನಿಗೆ ಕರೆದಾಗ ತಂದೆ ಕೇಳಲಿಲ್ಲ ನಾನು ಹೋಗಲ್ಲ, ತಾಯಿ ಕೇಳಲಿಲ್ಲ ನಾನು ಹೋಗಲ್ಲ, ಅಣ್ಣನಿಗೆ ಕೇಳಲಿಲ್ಲ ನಾನು ಹೋಗಲ್ಲ. ನನಗೆ ದೇವರು ಕರೆದಾಗಲೂ ಅಷ್ಟೇ, ನನ್ನ ಮನೆಗೆ ಯಾರಿಗೂ ಕೇಳಲಿಲ್ಲ. ಹೋಗ್ಬೇಡ ಅಂದರೆ ಕೇಳ್ತಿತ್ತು ಇಲ್ಲ, ಹೋಗ್ತಿದ್ದೆ. ದೇವ್ರ ಮಕ್ಕಳೇ, ದೇವರು ನಮ್ಮನ್ನು ಕರೆದರೆ
ಯಾರಿಗೂ ಕೇಳಕ್ಕೆ ಹೋಗ್ಬೇಡ್ರಿ. ಕರೆದಾತನ ಯಾರು? ಕರೆದಾತನ ನಂಬಿಕೆಸ್ತನು. ನಿಮ್ಮನ್ನು ರಸ್ತೆ ಬಿಟ್ಟು ಹೋಗೋನಲ್ಲ ಅವನು. ನಿನ್ನನ್ನು ರಸ್ತೆ ಬಿಟ್ಟು ಹೋಗೋನಲ್ಲ. ಆತನ ಕರೆದಾತವನು ನಂಬಿಕೆಸ್ತನು. ಕಡೇ ತಂಗ ನಮ್ಮನ್ನು ನೋಡ್ತಾನೆ. ಹಲ್ಲೆಲೂಯ. ಕಡೇ ತಂಗ ನಮ್ಮನ್ನು ನೋಡ್ತಾನೆ. ಅವನು ಕರೆದ್ರೆ ಯಾರಿಗೂ ಕೇಳಕ್ಕೆ ಹೋಗ್ಬೇಡ್ರಿ. ನಾನು ಇದ್ದೀನಿ, ನಾನು ಬರ್ತೀನಿ ಎಂಬುದಾಗಿ ಹೇಳಬೇಕು. ಹಲ್ಲೆಲೂಯ. ಅಪೊಸ್ತಲನಾದ ಪೌಲನ ಪರಿಸ್ಥಿತಿ ನೀವು ನೋಡಿದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಲಿಲ್ಲ. ಆ ಕಾಲದಲ್ಲಿ ಗಮಾಲಿಯನ ಪಾದಪೀಠದಲ್ಲಿ ಕೂತ್ಕೊಂಡು ಓದೋಕ್ಕೆ ಯಾರಿಗೂ ಅವಕಾಶನೇ ಇಲ್ಲ. ಅಂಥ ಒಂದು ಸಮಯದಲ್ಲಿ ಗಮಾಲಿಯಲ್ನ ಪಾದಪೀಠದಲ್ಲಿ ಕೂತ್ಕೊಂಡು ಓದಿರೋ ಏನಾಗಿದ್ದಾನೆ ಅಪೊಸ್ತಲನಾದ ಪೌಲ. ಭಾಳ ದುಡ್ಡು ಬೇಕು. ಅವ್ರ ಅಪ್ಪನ ಭಾಳ ಸಾಹುಕಾರು. ಹಡಗು ವ್ಯಾಪಾರ ಮಾಡ್ತಿದ್ದಾರೆ. ಅಪೊಸ್ತಲನಾದ ಪೌಲನ ಅಪ್ಪ ಹಡಗು ಕಟ್ಟೋದು ಮಾರೋದು, ಬಿಲ್ಡ್ ಮಾಡೋದು ಮಾರೋದು. ದೊಡ್ಡ ವ್ಯವಹಾರ. ಎಷ್ಟು ಹಡಗುಗಳಿದ್ವು ಅಂದೆ. ಆದರೆ ಯೇಸು ಸ್ವಾಮಿ ಕರೆದಾಗ ಎಲ್ಲವನ್ನು ಬಿಟ್ಟು ಬಂದುಬಿಟ್ಟ. ಹಲ್ಲೆಲೂಯ. ಅವನಲ್ಲಿ ಏನು ಹೇಳ್ತಾನೆ? ನಾನು ಮನುಷ್ಯರ ಆಲೋಚನೆ ವಿಚಾರ. ಯಾರ ಆಲೋಚನೆ ಕೇಳಿಲ್ರಿ. ನೀನು ಆಲೋಚನೆ ಕೇಳ್ಕೊಂಡು ಹೋದರೆ ಬರೋಕ್ಕೆ ಆಗಲ್ಲ. ನಮ್ಮ ಮನೆಯವರು ಒಪ್ಪಿಲ್ಲ, ನಮ್ಮ ಗಂಡ ಒಪ್ಪಿಲ್ಲ, ನನ್ನ ಹೆಂಡತಿ ಒಪ್ಪಿಲ್ಲ. ನೀನು ಒಪ್ಪಿದರೆ ಅಲ್ಲೇ ಕೂತ್ಕೋಬೇಕಷ್ಟೆ. ಇಲ್ಲಿ ಏನು ಬರೆದಿದ್ದಾರೆ? ಯಾರು ಆಲೋಚನೆಯನ್ನು ಕೇಳಿದಲೇ ಪೌಲನು ಹೊರಟು ಬಂದುಬಿಟ್ಟ. ಹಲ್ಲೆಲೂಯ. ಹಾಗಾದರೆ ಸಭೆ ಅಪೊಸ್ತಲನಾದ ಪೌಲನಿಗೆ ಒಂದು ದೊಡ್ಡ ಪಾತ್ರ ಇದ್ದಾವೆ ಸಭೆಯಲ್ಲಿ. ಅವನು ಸುವಾರ್ತೆ ಸಾರೋದಕ್ಕೋಸ್ಕರ ಬಂದರು. ಎಷ್ಟು ಸಭೆಗಳನ್ನು ಸ್ಥಾಪನೆ ಮಾಡಿದರು. ಹಂಗಾಗಿ ಅವನಿಗೆ ಅಪೊಸ್ತಲನೆಂಬ ಪೇರುಳ ಹೆಸರು ಬಂದಿರೋದು. ಅಪೊಸ್ತಲ ಅಂದರೆ ಅರ್ಥವೇನು ಗೊತ್ತಾ ನಿಮಗೆ? ಕರೆಯಲ್ಪಟ್ಟವನು. ದೇವರು ಕರೆಯಲ್ಪಟ್ಟವನು. ಎಲ್ಲರನ್ನೂ ದೇವರು ಕರೆದಿದ್ದಾರೆ. ಆದರೆ ಅಪೊಸ್ತಲ ಯಥಾರ್ಥವಾಗಿ ಆಗಬೇಕು ಅಂದರೆ ಅನೇಕ ಸಭೆಗಳು ಪ್ರಾರಂಭ ಮಾಡೋರು ಮಾತ್ರ ಅಪೊಸ್ತಲರಾಗ್ತಾರೆ. ಒಂದೇ ಸಭೆ ಮಾಡ್ಕೊಂಡು ಕೂತ್ಕೊಂಡು ನಾನು ಅಪೊಸ್ತಲನೊಂದು ಹೇಳೋಕ್ಕೆ ಆಗಲ್ಲ. ಹಲ್ಲೆಲೂಯ. ಹಾಗಾದರೆ ಇಲ್ಲಿ ಅಪೊಸ್ತಲನಾದ ಪೌಲನ ಜೀವ ಚರಿತ್ರೆಯನ್ನು ನಾವು ಕೇಳಿದ್ದೀವಿ. ಅವನು ದೊಡ್ಡ ಸಾಹುಕಾರ ಆಗಿದ್ದ. ಯಾರನ್ನೂ ಕೇಳಿದಲೆ, ತಂದೆ ತಾಯಿನ ಕೇಳಿದಲೆ, ಯಾರು ಕೇಳಿದಲೆ. ಯೇಸು ಸ್ವಾಮಿ ಕರೆದ ತಕ್ಷಣ ಬಂದ್ಬಿಟ್ಟ. ಮುಖ್ಯವಾಗಿ ಏನಕ್ಕೆ ಕರೆದ್ರಂತ ನೋಡ್ರಿ? ಅನ್ಯ ಜನರ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಪ್ರಸಿದ್ಧಿಪಡಿಸೋದು. ಅದಕ್ಕೋಸ್ಕರ ನಮ್ಮನ್ನು ಕೂಡ ಅದೇ ಯೋಚನೆ ಮಾಡಿಕೊಳ್ಳ್ರಿ. ಅನ್ಯ ಜನರ ಮಧ್ಯದಲ್ಲಿ ನಾವು ಸುವಾರ್ತೆ ಸಾರುವರಾಗಿರಬೇಕು. ನಾವು ಎಷ್ಟೋ ದೂರದಲ್ಲಿ ನಮ್ಮ ಮನೆ ಇರೋದು ಸುಮಾರು 800 ಕಿಲೋಮೀಟ್ರ್ ಐತೆ ಕೇರಳಕ್ಕೆ. ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಸೆಟ್ಲ್ ಆಗಿದ್ದೀವಿ. ಯಾಕೆ? ಅನ್ಯ ಜನರ ಮಧ್ಯದಲ್ಲಿ ಯೇಸು ಸ್ವಾಮಿಯನ್ನು ಪ್ರಕಟಿಸೋದಕ್ಕೋಸ್ಕರ. ಹಲ್ಲೆಲೂಯ. ಪ್ರಕಟಿಸೋದಕ್ಕೋಸ್ಕರ. ನಮ್ಮನ್ನು ನೋಡಿದಾಗಲೇ ಜನರಿಗೆ ಗೊತ್ತಾಗಬೇಕು ಇವನು ಒಂದು ದೇವರ ಅಭಿಷಕ್ತ ಎಂಬುದಾಗಿ. ದೇವರ ನಮ್ಗೆ ಸ್ತೋತ್ರವಾಗಲಿ. ಮರಿಬೇಡ್ರಿ. ಇದು ಸುಮ್ಮನೆ ಬಂದು ಸೇರಿಕೊಂಡು ಒಳ್ಳೆಯದಕ್ಕೋಸ್ಕರ ದೇವ ಬಿಡಿಸ್ಕೊಂಡು ಗಡ್ಡೆಗಳು ಹೋಗಲಿ, ಇಲ್ಲ ಹೊಟ್ಟೆ ನೋವು ಹೋಗಲಿ ಎಂದಲ್ಲ ಇಲ್ಲಿ ಬರೋದು. ನಮಗೊಂದು ನಿರೀಕ್ಷೆ ಇದ್ದಾವೆ. ಯೇಸು ಕರೆದಾತನ ನಂಬಿಕೆಸ್ತನು. ಯೇಸುವಿನ ಜೊತೆಯಲ್ಲಿ ನಾವು ಓಡಾಡಿದರೆ ನಮ್ಮನ್ನು ಎಂದಿಗೂ ಯೇಸು ತಳ್ಳಿ ಬಿಡೋದಿಲ್ಲ. ನಮ್ಮನ್ನು ಕಾಯುವ ದೇವರಾಗಿದ್ದಾನೆ ನಮ್ಮ ಯೇಸು. ಹಲ್ಲೆಲೂಯ. ಮೊದಲನೇದಾಗಿ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡಿದರೆ ರಕ್ಷಣೆ. ಗಲಾತ್ಯರ ಬರೆದ ಪತ್ರಿಕೆಯಲ್ಲಿ 1ನೇ ಪಾಯಿಂಟು ರಕ್ಷಣೆ. 2ನೇದಾಗಿ ನಾವು ನೋಡೋದಾದರೆ 2:20ನೇ ವಾಕ್ಯ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನನ್ನೆಲ್ಲ ಜೀವಿಸುತ್ತಾನೆ. ಎಷ್ಟು ಜನ ಹೇಳ್ತೀರ ಇದನ್ನು? ಜೀವಿಸೋದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಒಳಗೆ ಯಾರಿದ್ದಾರೆ? ಯೇಸು ಇದ್ದಾನೆ. ಒಳಗಡೆ ಯೇಸು ಇದ್ದಾನೆ. ಅಪೊಸ್ತಲನಾದ ಪೌಲನು ಯಾರಿಗೂ ಕೇರ್ ಮಾಡ್ತಿದ್ದಿಲ್ಲ. ಹೊಡಿತೀರಾ? ಹೊಡಿ. ಎಷ್ಟು ಸರ್ತಿ ಹೊಡೆದಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಊಟ ಇಲ್ಲದೆಲ್ಲ ಇದ್ದಿದ್ದಾನೆ. ಆದರೂ ಬಿಡಲಿಲ್ಲ. ಆದರೂ ಯೇಸುವನ್ನು ಬಿಡಲಿಲ್ಲ.
ಇನ್ನು ಹೆಚ್ಚಾಗಿ ಸೇವೆ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಹಲ್ಲೆಲೂಯಾ. ದುಡ್ಡು ಮಾಡೋಕ್ಕೋಸ್ಕರ ಬಂದಿಲ್ಲ ಪೌಲನು. ಏನಕ್ಕೋಸ್ಕರ ಬಂದರು? ಅನ್ಯ ಜನರ ಬಂದಿದ್ದಲ್ಲಿ ಕ್ರಿಸ್ತನನ್ನು ಪ್ರಕಟಪಡಿಸೋದಕ್ಕೋಸ್ಕರ ದೇವರು ಕರೆದರು. ಅವನು ಮಾಡಿರುವುದು ಅದೇನೆ. ಅವನಿಗೆ ಯಾರ ಹತ್ರ ಬಿಡಲಿಲ್ಲ, ಯಾರಿಗೂ ಬಿಡಲಿಲ್ಲ. ಯಾರ್ಯಾರಿಗೆ ಸುವಾರ್ತೆ ಸಾರಿದ್ರು ಗೊತ್ತಾ? ಅವನು ಚಕ್ರವರ್ತಿಗೆ ಸುವಾರ್ತೆ ಸಾರಿದರು, ದೇಶಾಧಿಪತಿಗೆ ಸುವಾರ್ತೆ ಸಾರಿದರು, ರಾಜನಿಗೆ ಸುವಾರ್ತೆ ಸಾರಿದರು. ಇದಕ್ಕೆ ಸ್ವಲ್ಪ ಧೈರ್ಯ ಕೆಪಾಸಿಟಿ ಇರಬೇಕಿಲ್ಲ. ಯಾರು ಸಿಕ್ಕಿದ್ರು ಬಿಡ್ತಿದ್ದಿಲ್ಲ. ಹಿಡ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಧಿಕಾರಿ ಕೇಳ್ತಾರೆ, ನನಗೊಂದು 2 ಮಾತು ಮಾತಾಡೋಕೆ ಕೊಡ್ತೀರಾ ಅಂತ ಕೇಳ್ತಾರೆ. ನೋಡ್ರಿ, ಅರೆಸ್ಟ್ ಮಾಡಿ ಬೆಂದಿಸಿ ಕರ್ಕೊಂಡು ಹೋಗದೆ ಜನ ಬರ್ತಾಯಿದ್ದಾರೆ. ಅವನ ಹಿಂದೆ 100 ಜನ ಬರ್ತಾಯಿದ್ದಾರೆ. ಆವಾಗ ಕೇಳ್ತಾರೆ, ನನಗೊಂದು 2 ಮಾತು ಮಾತಾಡೋಕೆ. ನಿನಗೆ ಗ್ರೀಕ್ ಭಾಷೆ ಬರ್ತದ ಅಂತ ಕೇಳಿದ್ರೆ ಬರ್ತದೆ ಅಂದ, ಮಾತಾಡು ಅಂತ. ಸರ್ಮನೆ ಇಟ್ಕೊಂಡು ಮಾತಾಡಿದ್ದಾನೆ, ಪ್ರಸಂಗ ಮಾಡಿದ್ದಾನೆ. ಹಲ್ಲೆಲೂಯಾ. ಧೈರ್ಯವಾಗಿ ಸೇವೆ ಮಾಡುವನಾಗಿದ್ದ ಅಪೊಸ್ತಲನಾದ ಪೌಲನದು ನಮಗೆ ಮಾದರಿ. ಅವರೇ ಆಗಿರ್ಬೇಕ್ರಿ. ಹಲ್ಲೆಲೂಯಾ. ನನಗೆ ಜೀವಿಸೋದು ಯಾರು? ವಾಕ್ಯ ಮತ್ತೆ ಸರ್ತಿ ಓದು 2ನೇ ಅಧ್ಯಾಯದಲ್ಲಿ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಯಾಕಂಗೆ ಹೇಳ್ತಾರೆ? ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದೆ ಅಂದ. ಲೋಕದ ಪಾಲಿಗೆ ಸತ್ಯವೇನೆ. ಶಿಲುಬೆಗೆ ಹಾಕಿದ್ರೇನು ಪೌಲನನ್ನು? ಮತ್ತೆ ಯಾಕೆ ಹೇಳ್ತಾನೆ? ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೀನಿ. ಯೇಸು ಸ್ವಾಮಿ ಅನುಭವಿಸಿದ ಕಷ್ಟಗಳು ಕೂಡ ಅಪೊಸ್ತಲನಾದ ಪೌಲನು ಅನುಭವಿಸಿದ್ದಾನೆ. ಯೇಸುಗೋಸ್ಕರ ಜೀವಿಸಬೇಕಾದ್ರೆ ಅನೇಕ ಕಷ್ಟಗಳು. ಎಷ್ಟು ಸೆರೆಮನೆಯಲ್ಲಿ, ಎಷ್ಟೋ ಸರ್ತಿ ಸೆರೆಮನೆಯಲ್ಲಿ. ನಾನು ಹೇಳಲಿಲ್ಲ, 4 ಪುಸ್ತಕಗಳು ಸೆರೆಮನೆಯಲ್ಲಿ ಕೂತ್ಕೊಂಡು ಬರೆದಿದ್ದಾನೆ. 4 ಪುಸ್ತಕಗಳು. ಸೆರೆಮನೆ ಅಂದರೆ ಕೇರ್ ಮಾಡ್ತಿದ್ದಿಲ್ಲ, ಸೆರೆಮನೆ ಒಳಗಡೆನೆ ಹೋಗ್ತಿದ್ದ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೆ. ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಹಲ್ಲೆಲೂಯಾ. ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಹೇಳಕ್ಕೆ ಸಾಧ್ಯವೇನ್ರಿ ನಿಮಗೆ? ಇಲ್ಲಿಂದ ಚರ್ಚಿಗೆ ಹೋದ್ಮೇಲೆ ನಿಮ್ಮ ಸ್ವಭಾವಗಳು ಹೆಂಗಿರ್ತದೆ? ಇಲ್ಲಿ ಇದ್ದಾಗ ಸ್ತೋತ್ರ ಹಲ್ಲೆಲೂಯಾ ಹೇಳ್ತೀರಾ, ಹೊರಗಡೆನು ಮನೆಗೆ ಹೋದರೆ ಹೆಂಗಿರ್ತೀರ ನೀವು? ಗಂಡ ಹೆಂಡತಿ ಗುದ್ದಾಡ್ತೀರಾ? ಹೆಂಡತಿಗೆ ಕುಡಿದು ಬಂದು ಹೊಡಿತೀರಾ? ಪೌಲನು ಹೇಳ್ತಾನೆ, ನಾನು ಜೀವಿಸೋದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಹಲ್ಲೆಲೂಯಾ. ಇದು ನಮ್ಮಲ್ಲಿರಬೇಕ್ರಿ. ಕ್ರಿಸ್ತನು ನಮ್ಮಲ್ಲಿರಬೇಕು. ಇದು ಬಂದರೆ ನಮ್ಮ ಜೀವನನೇ ಬದಲಾಗ್ಬಿಡ್ತದೆ. ಕ್ರಿಸ್ತನಿಗೆ ಹೊರಗಡೆ ಇಟ್ಕೊಳ್ಳೋದಲ್ಲ, ಕ್ರಿಸ್ತನಲ್ಲಿ ಒಳಗಡೆ ಇಟ್ಕೋಬೇಕು. ನಮ್ಮೊಳಗಡೆ ಯಾರು ಇರಬೇಕು? ಸೈತಾನಲ್ಲ. ಕೆಲವರು ಒಳಗಡೆ ಎಲ್ಲ ಸೈತಾನಿದ್ದಾರೆ. ನನ್ನಲ್ಲಿ ಯಾರು ಇರಬೇಕು? ಜೋರಾಗಿ ಹೇಳ್ರಿ. ಕ್ರಿಸ್ತನು ನನಗೋಸ್ಕರ ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ನಾವು 3:24ನೇ ವಾಕ್ಯ ಒಂದು ಸರ್ತಿ ಓದೋಣ. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ, ನಂಬಿಕೆಯಿಂದ ನೀತಿವಂತರ ಒಂದು ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ, ಕ್ರಿಸ್ತನಲ್ಲಿ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. ಅದು ನಮ್ಮನ್ನು ಕಾಯ್ತದೆ. ಎಂತೆಂಥ ವಾಕ್ಯಗಳ್ರಿ ಇದು, ಇಲ್ವಾ? ಮತ್ತೊಂದು ಸರ್ತಿ ಓದೋ ವಾಕ್ಯವನ್ನು. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ, ನಾವು ನಂಬಿಕೆಯಿಂದ ನೀತಿವಂತರಾಗ್ತೀವಿ. ಹಲ್ಲೆಲೂಯಾ. ನಾವು ಹೆಂಗ್ರೆ ನೀತಿವಂತರಾಗ್ತೀವಿ? ನಾವು ಹೆಂಗೆ ನೀತಿವಂತರಾದರು? ನಾವು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟು ನಾವು ನೀತಿವಂತರಾದರು. ನೀತಿವಂತರೊಬ್ಬರೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ. ಆದರೆ ನೀತಿವಂತರು ಹೆಂಗಾದರು? ಯೇಸುವಿನ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟವರಾಗಿದ್ದರು. ಯೇಸುಸ್ವಾಮಿ ನಮಗೋಸ್ಕರ ಶಿಲುಬೆಗೆ ಹಾಕಿ ಈಗ ಎಷ್ಟು ವರ್ಷ ಆಯ್ತಾರೆ? ಸುಮಾರು 2025 ವರ್ಷಗಳ ಹಿಂದೆ ಯೇಸುಸ್ವಾಮಿ ನಮಗೋಸ್ಕರ ಶಿಲುಬೆಗೆ ಹಾಕಲ್ಪಟ್ಟರು. ನೀವು ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಿ? ಪೇತ್ರ ಹೇಳ್ತಾನೆ, ನೀವು ಶಿಲುಬೆಗೆ ಹಾಕಿರುವ ಯೇಸು ನಾವು ನೋಡಿದ್ದೀನಿ. ನಾವು ನೋಡಿಲ್ಲಪ್ಪ. ಆಗಲೇ 2025 ವರ್ಷ ಆಯಿತು. ಮತ್ತು ಹೆಂಗೆ ನೀತಿವಂತರಾದರು? ನಂಬಿಕೆಯಿಂದಲೇ ನೀತಿವಂತರಾದರು. ಹಲ್ಲೆಲೂಯಾ. ನೀವು ಅದನ್ನು ನಂಬಬೇಕು. ನಂಬಿಕೆಯಿಂದಲೇ ನೀತಿವಂತರಾದರು. ಹಲ್ಲೆಲೂಯಾ. ನೀನು ನೀತಿವಂತರಾಗಿಲ್ವಾ? ನಿನ್ನ ಗೆದಿ ನರಗನೆ.
ನರಗನೇ. ಇವತ್ತು ಲಾಸ್ಟ್ ಒಂದು ಚಾನ್ಸ್ ನಿಮಗೆ ನೀತಿವಂತರಾಗಕ್ಕೆ. ಆ ಯೇಸುವಿನ ರಕ್ತದಲ್ಲಿ ನಾವು ತೊಳೆಯಲ್ಪಡಬೇಕು. ಯೇಸುವೇ, ನಾನು ಪಾಪಿ, ನಾನು ಅನೇಕ ಪಾಪ ಮಾಡಿದ್ದೀನಿ, ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಪ್ಪ, ನನ್ನನ್ನು ನೀತಿವಂತರನ್ನಾಗಿ ಮಾಡು ಎಂಬುದಾಗಿ ನೀನು ಕೇಳ್ಕೊಂಡ್ರೆ ನೀನು ಯಾರಾಗ್ತೀರಿ? ನೀತಿವಂತರಾಗ್ತೀರಿ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ನಾವು ನೀತಿವಂತರಾಗ್ತೀವಿ. ಹಲ್ಲೆಲೂಯ್ಯ. ಮತ್ತೊಂದು ವಾಕ್ಯ ಕೂಡ ನಾವು ಬೇಗನೆ ಹೋಗ್ತೀನಿ. 4ನೇ ಅಧ್ಯಾಯ 6ನೇ ವಾಕ್ಯ ನೋಡು. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನ ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ನಾವು ಯಾರಾಗಿದ್ದೀವಿ ಅಂದೆ? ಪುತ್ರರಾಗಿರುವುದರಿಂದ. ನಾವು ಪುತ್ರರಾಗಿದ್ದೀವಿ ಅಂದೆ. ಯಾರಿಗೆ? ಎಷ್ಟು ಜನ ಯೇಸುಸ್ವಾಮಿ ಮಕ್ಕಳಾಗಿದ್ದೀರಿ? ಹಲ್ಲೆಲೂಯ್ಯ. ಮಕ್ಕಳಾಗಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಯೋಹಾನ ಬರೆಸುವಾರ್ತೆ 1:12ನೇ ವಾಕ್ಯದಲ್ಲಿ ಏನು ಬರೆದಿದ್ದಾವೆ? ಯಾರು ಆತನನ್ನು ಅಂಗೀಕರಿಸಿದರು, ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಆತನ ಹೆಸರಿನಲ್ಲಿ ನಂಬಿಕೆ ಅವರಿಗೆ ದೇವರ ಮಕ್ಕಳಾಗುವ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು. ಹಲ್ಲೆಲೂಯ್ಯ. ಹಾಗಾದರೆ ನಾವು ಯಾರಾಗಿದ್ದೀವಿ? ದೇವರ ಮಕ್ಕಳು, ಪುತ್ರರಾಗಿದ್ದೀವಿ. ಓದ ವಾಕ್ಯವನ್ನು. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನ ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯ್ಯ. ಯಾವುದ್ರಿ ಈ ಆತ್ಮ? ಎಷ್ಟು ಬಡ್ಕೊಂಡ್ರು ಅಂದ್ಕೊಳ್ಳೋಕ್ಕಿಲ್ಲಲ್ರಿ ನೀವು. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನಾವು ಪುತ್ರರಾಗಿರುವುದರಿಂದ ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ಕಳಿಸಿಕೊಟ್ಟನು. ನಾವೇನು ಮಾಡಬೇಕು? ಅದನ್ನು ಸ್ವೀಕಾರ ಮಾಡಬೇಕು. ಎಷ್ಟು ಜನ ಸ್ವೀಕಾರ ಮಾಡ್ತೀರಿ ಆತ್ಮನನ್ನು? ಮೊದಲನೇದಾಗಿ ರಕ್ಷಣೆ ಹೊಂದಿರಬೇಕು ಇಲ್ವಾ? ಎರಡನೇದಾಗಿ ನೀತಿವಂತರಾಗಿರಬೇಕು. ಅವ್ರಿಗೇನು ಕೊಡ್ತಾರೆ? ಆತ್ಮವನ್ನು ಕೊಡುವರಾಗಿದ್ದಾರೆ. ಹಲ್ಲೆಲೂಯ್ಯ. ನಾವು ಹೋಗೋಣ, ಪವಿತ್ರಾತ್ಮನ ಅಭಿಷೇಕವನ್ನು ನಾವು ಹೊಂದ್ಕೊಳ್ಳೋಣ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ನಾನು ಬೇಗನೆ ಹೋಗ್ತೀನಿ. 5ನೇ ಅಧ್ಯಾಯ 1ನೇ ವಾಕ್ಯ ಕೂಡ ಓದು. ಕ್ರಿಸ್ತನು ನಮ್ಮನ್ನ ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮ್ಮನ್ನು ಸ್ವತಂತ್ರದಲ್ಲಿ ಇಡಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ನನಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಾಕೊಳ್ಳಬೇಡ್ರಿ. ತಲೆ ಹೋಯ್ತಾ? ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಾಕಬೇಡ್ರಿ. ದಾಸತ್ವ ಅಂದರೆ ಸೈತಾನಿಗೆ ಗುಲಾಮರಾಗಬೇಡ್ರಿ, ಪಾಪಕ್ಕೆ ದಾಸರಾಗಬೇಡ್ರಿ. ತಿರುಗಿ ಅದರಲ್ಲಿ ನಾವು ಏನಾಗಿದ್ದೀವಿ? ರಕ್ಷಣೆ ಹೊಂದಿದ್ದೀವಿ, ನೀತಿವಂತರಾಗಿದ್ದೀವಿ, ಅಭಿಷೇಕ ಹೊಂದಿದ್ದೀವಿ. ಈಗ ನಾವು ಯಾರಾಗಿದ್ದೀವಿ? ಫ್ರೀ, ಸ್ವತಂತ್ರರಾಗಿದ್ದೀವಿ. ನಾವೀಗ ಸ್ವತಂತ್ರರಾಗಿದ್ದೀವಿ. ಯಾರು ನಮ್ಮನ್ನು ಮುಟ್ಟಕ್ಕೆ ಬರಲ್ಲ. ಆದರೆ ಪೌಲನು ಹೇಳ್ತಾನೆ, ತಿರುಗಿ ನೀವು ದಾಸತ್ವದ ನೊಗದಲ್ಲಿ ಸಿಕ್ಕಿಕೊಳ್ಳಬೇಕು. ಹಂಗಂದ್ರೆ ಏನು? ಹಲ್ಲೆಲೂಯ್ಯ. ಹಳೆ ಕೆಲಸಗಳು ಇದಲ್ಲ, ತಿರುಗಿ ಮಾಡಬೇಡ್ರಿ. ಹಲ್ಲೆಲೂಯ್ಯ. ಪಾಪಗಳು ಎಷ್ಟೊಂದು ಇದ್ದಾವೆ, ಲೆಕ್ಕ ಹೇಳ್ಬೇಕೆಲ್ಲ ಗೊತ್ತಲ್ಲ ನಿಮಗೆ. ತಿರುಗಿ ನಾವು ಅದರಲ್ಲಿ ಸಿಕ್ಕಾಕಬೇಡ್ರಿ. ಸಿಕ್ಕಾಕಿದ್ರೆ ಏನಾಗುತ್ತೆ? ಸೈತಾನಿಗೆ ನಾವು ಗುಲಾಮರಾಗ್ತೀವಿ. ಇಷ್ಟೆಲ್ಲ ಮಾಡಿರೋದೆಲ್ಲ ವ್ಯರ್ಥ. ಹಲ್ಲೆಲೂಯ್ಯ. ಇಷ್ಟೆಲ್ಲ ಮಾಡಿರೋದು ಎಲ್ಲ ವ್ಯರ್ಥವಾಗಿ ಹೋಗುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ್ಯ. ಏನಿರೋದೊಂದು ಪಾಯಿಂಟ್ ಇದೆ, ಭಾಳ ಇಂಪಾರ್ಟೆಂಟ್ ಆದ ಪಾಯಿಂಟ್. ಅದು ಹೇಳಿದಾಗ ಯಾರಿಗೂ ಇಷ್ಟ ಆಗಲ್ಲ. ಅದಕ್ಕೆ ನೀವು ಸರ್ತಿ ಹೇಳ್ತೀನಿ ನಾನು. ಹಲ್ಲೆಲೂಯ್ಯ. ದೇವರ ನಮ್ಗೆ ಸ್ತೋತ್ರ. ಎಷ್ಟು ವಿಷಯಗಳು ಕಲ್ತಿದ್ದೀವಿ ನಾವು, ಮರ್ತು ಬಿಟ್ರೆ ಎಲ್ಲ ಈ ಕಿವಿಯಿಂದ ಬಿಟ್ಟು ಈ ಕಿವಿಯಾಗಿ ಬಿಟ್ಬಿಟ್ಟಿದ್ದೇನೆಲ್ಲ. ಮೊದಲನೇದಾಗಿ ರಕ್ಷಣೆ,
ದೇವರು ನಿಮ್ಮನ್ನು ಯಾರಿಗೇನೋ ಕರೆದಿದ್ದಾರ? ತಾಯಿಯರ ಹೊಟ್ಟೆ ಗರ್ಭದಲ್ಲಿ ಇದ್ದಾಗಲೇ ಕರೆದಿದ್ದಾರೆ. ಎಷ್ಟು ಜನ ಇದ್ದಾರೆ? ಹಾಂ, ರಕ್ಷಣೆ ಹೊಂದಿದ್ದೀವಿ, ನೀತಿವಂತರಾಗಿದ್ದೀವಿ, ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ದೀವಿ. ಈಗ ಏನು ಮಾಡಬಾರ್ದು? ತಿರುಗಿ ಅಂತಿ ಕೆಲಸ ನಾವು ಹೇಳಿದ್ರಲ್ಲ, ಅಂತಿ ಏನು ಮಾಡ್ತವೆ? ನೀನು ಎಷ್ಟು ಸೋಪ್ ಹಾಕಿ ತಿಕ್ಕಿದ್ರು ಕೂಡ ಒಂದೆರಡು ನಿಮಿಷ ಬಿಟ್ಟು ಹೋಗಿ ನೋಡಿದ್ರೆ ಮತ್ತೆ ಚರಂಡಿಯಲ್ಲೇ ಇರ್ತದೆ, ಮತ್ತೋಗಿ ಚರಂಡಿಗೆ ಬಿದ್ದು ಬಿಡ್ತವೆ ಇಲ್ವಾ? ಅಂದಿ ಆಗಬಾರ್ದ್ರೆ ಕುರಿ ಆಗರೆ. ಕುರಿ ಏನಾದರೂ ಒಂದು ಚರಂಡಿಗೆ ಬಿದ್ದು ಗಲೀಜಾದರೆ ಬಂದರೆ ಚೆನ್ನಾಗಿ ತೊಳ್ಕೊಂಬಿಟ್ಟು ಆರಾಮಾಗಿ ಮಲಕ್ಕಿರ್ತದೆ, ತಿರುಗಿ ಹೋಗಿ ಅದ್ರಾಗ ಬೀಳಲ್ಲ. ಕುರಿ ಹಾಕ್ತೀರಾ, ಹಂದಿ ಹಾಕ್ತೀರಾ? ಹಂದಿ ಬೇಡ, ಹಂದಿ ತಿರುಗಿ ಹೋಗಿ ಚರಂಡಿಯಾಗಿ ಬಿದ್ದು ಬಿಡ್ತವೆ. ಹಲ್ಲೆಲೂಯಾ. ದಾಸತ್ವದ ಗುಲಾಮರಾಗಬೇಡ್ರಿ. ವಾಕ್ಯಗಳಿಂದ ದೇವರ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬದಿ ಹೆಚ್ಚಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೆ, ನಿನ್ನ ಅಮೂಲ್ಯವಾದ ವಾಕ್ಯಗಳನ್ನು ನಾವು ಕೇಳಿದ್ದೀವಲ್ಲಪ್ಪ ಕರ್ತನೇ. ನಿನ್ನ ಘನಸೇವಕನಾದ ಅಪೊಸ್ತಲನಾದ ಪೌಲನ ವಿಷಯಗಳನ್ನು ನಾವು ಕಲಿತಿದ್ದೀವಲ್ಲಪ್ಪ. ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಬಿಟ್ಟಿದ್ದೀವಿ ಎಂಬುದಾಗಿ ಅವರು ಹೇಳ್ತಾನಲ್ಲಪ್ಪ. ಎಷ್ಟೊಂದು ಕಷ್ಟಗಳು ಪ್ರಯಾಸಗಳು ಬಂದರೂ ಕೂಡ ಹಿಂಜಾರದಂಗೆ ಕಡೆ ತಂಗ ನಂಬಿಕೆಸ್ತನಾಗಿ ನಿನಗೋಸ್ಕರ ರಕ್ತ ಸಾಕ್ಷಿಯಾಗಿರುವನಾಗಿದೆಯಲ್ಲಪ್ಪ. ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ನಡೆಸಪ್ಪ. ನಮ್ಮ ಓಟ ನಿನ್ನನ್ನು ನೋಡಿಕೊಂಡು ಓಡುವಂಥ ಸಹಾಯ ಮಾಡು. ಸೇರಿ ಬಂದರೆ ಪ್ರತಿಯೊಬ್ಬರನ್ನು ಕರುಣಿಸಪ್ಪ. ಯಾರಿಗಾರು ಕಷ್ಟದಲ್ಲಿ, ಪ್ರಯಾಸದಲ್ಲಿ, ರೋಗದಲ್ಲಿ, ದುಃಖದಲ್ಲಿ, ಸಮಸ್ಯೆಗಳಲ್ಲಿ ಇದ್ದರೆ ಯೇಸುವೇ, ನಿನ್ನ ಹಸ್ತವನ್ನು ಚಾಚವರನ್ನು ಮುಟ್ಟಪ್ಪ. ನಿನ್ನ ಹಸ್ತವನ್ನು ಚಾಚವರನ್ನು ಮುಟ್ಟಪ್ಪ. ಪೂರ್ಣ ಬಿಡುಗಡೆಯನ್ನು ಕೊಡು ಕರ್ತನೆ. ನೀನೇ ಅದ್ಭುತ ಮಾಡು. ಎಲ್ಲರನ್ನು ಕರುಣಿಸು, ಬಲಪಡಿಸು, ಶಕ್ತೀಕರಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೆನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.